ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವೇ ಫಸ್ಟ್ ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನ್ರಿ ಲಗುನ ಬರ್ತೀರೇನಾ? ಬಂದೆ ತಡಿ ಓಟು. ಏನ್ ಹೇಳು, ರೆಡಿ ಆಗ ಕುಂತ ನಾನು ಕೆಲ್ಸಕ್ಕೊಂದು ಹೋಗ್ಬೇಕು, ಒತ್ತಾಕೈತಿ. ಯಪ್ಪ ನಂಗರ ಸಾಕಾತ್ರಿ. ಅಡುಗೆ ಮನೆಯಾಗ ನಿಂತು ಮಾಡಿ ಒಟ್ಟು ನಾಷ್ಟಕ್ಕೆ ಹಾಕಿಟ್ಟ ನೀ ತಗೊಂಡು ತಿಂದ್ಬಿಡ್ರಿ. ನೀನ್ ಯಾಕೆ ಮಾಡಕ್ ಕುಂತೀಯ? ನಮ್ಮ ಅವು ಮಾಡ್ತಾಳ ತಗ. ಅಲ್ರಿ ಪಾಪ ಅತ್ತಿಯರಿಗೆ ವಯಸ್ಸಾಗತಿ ಮಾಡಂದ್ರೆ ಅವ್ರು ಏಟಂತ ಮಾಡ್ತಾರೆ. ನಾನು ಎಲ್ಲ ರೆಡಿನೇ ಐತ್ರಿ. ಚಟ್ನಿ ಮಾಡ್ಯಾರು, ಎಲ್ಲ ಮಾಡ್ಯಾರ್ರಿ ಅವ್ರ. ನಾನು ಒಟ್ಟು ಒಗತೆಗಿ ಗ್ಯಾಸಿಂಗ್ ಕಟ್ಟಿ ಒರೆಸಿ ದಾಯಿಸಿ ಉಯ್ಕೊಂಡು ತಾಟ್ ರೆಡಿ ಮಾಡನಿ ತಗೊಂಬರ್ಬೇಕಂದ್ರೆ ನೀವು ಯಾವಾಗ ಊಟ ಮಾಡ್ತೀರೇನ ಅಂದ ಅಲ್ಲೇ ಇಟ್ಟು ಬಂದ್ಬಿಟ್ನಿ. ತಗೋರೋಗ್ರಿ ಕುಂದರ್ತಾನೆ ಓಟು. ಅಯ್ಯ ಮಾರಯ್ಯ, ಕುಂದ್ರ ಬಾ. ಕುಂದ್ರ ಬಾವ ನಾಷ್ಟ ಕೊಡ್ತೇನೆ. ಹ್ಞೂ ರೀ ಎತ್ತೀರ ಕುಂದರ್ತಾನಿ. ಅಲ್ರಿ ಎತ್ತೀರ ಮೂವರು ಕುಂತು ನಾಷ್ಟ ಮಾಡಂತ ತಗೋರಿ. ಹ್ಞೂ ನಾ ಯಾವಾಗ ಕುಂದ್ರ ಬಾ. ಮತ್ತೇನಂತ ನನ್ನ ಮಗ? ಏನಂತನ್ರಿ? ಏನೂ ಇಲ್ಲ. ಆದ್ರ ನಿಮ್ಮ ಮಗ್ಗ ಜಿಲೇಬಿ ತಿನ್ನಂಗ ಆಗ್ಬಿಟ್ಟೈತ್ರಿ. ಜಿಲೇಬಿ ತಂದು ಕೊಡ್ರಿ. ಅಯ್ಯ ದೇವ್ರಿ, ಇದೇನಯ್ಯವ ಈ ಹುಡುಗಿಗ ಎಷ್ಟು ಸಲ ಹೇಳ್ಬೇಕು? ನನ್ನ ಮಗನ ಜಿಲೇಬಿ ತರಕ್ ಹೋಗ್ರಪ್ಪ. ಬೇಕಂದ್ರೆ ಮೈಸೂರು ಪಾಕ್ ತಂದು ಕೊಡು ತಿನ್ಲಿ. ಆದ್ರೆ ಜಿಲೇಬಿ ತರಕ್ ಹೋಗ್ರ. ಜಿಲೇಬಿ ತಿಂದ್ರೆ ಏನೋ ಕೂಸು ಉಡ್ತಾವಂತ. ಮೈಸೂರು ಪಾಕ್ ತಿನ್ನಿಸು ಗಂಡು ಉಡ್ತಾವ. ನಮ್ಮ ಅತ್ತೆಲ್ಲ ಹೇಳ್ತಿದ್ರು. ತಗೋರಿ ನಾಷ್ಟಾನ. ಅತ್ತಿಯರ ಅದೆಲ್ಲ ಮೂಡ್ ನಂಬಿಕಿರಿ ಅತ್ತಿಯರ. ನನಗ ಜಿಲೇಬಿ ತಿನ್ನಂಗ ಆಗ್ಬಿಟ್ಟತ್ರಿ. ಬಿಸಿ 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 ಜಿಲೇಬಿ. ಅಯ್ಯೋ ಬಾಯಾಗ ನೀರ್ ಬರಕುಂತವ್ರಿ ಅತ್ತಿಯರ. ನಂಗರ ಅತ್ತಿಯರ ಒಂದ್ ಯಾಡರ ತರಸ್ಕೊಡ್ರಿ. ಏನ ನೋಡ್ವಾ, ನಮಗರ ವಂಶೋದ್ಧಾರಕ ಗಂಡು ಕೂಸ್ಬೇಕಂತ ಆಸೆ ಐತಿ. ನೀನು ಹೆಣ್ಣು ನಡೆ ಮಾಡಕ್ ಕುಂತಿ. ನೋಡಿ ಹೆಂಗ್ ಮಾಡ್ತೀನಿ ನೋಡು. ತಿನ್ನಂಗಿದ್ರೆ ತಿನ್ನವ, ಮತ್ತೆ ಅತ್ತಿ ಬ್ಯಾಡ ಅಂದ್ಲು ಅಂತ ಹೇಳ್ಬೇಡ ಎಲ್ಲರ ಮುಂದೆ. ಹೋಗ್ಲಿ ಬಿಡ್ಬೇ, ಯಾಕಿಗೆ ಏನ್ ಇಷ್ಟ ಅದು ತಿನ್ವಳಕ? ನೀನು ನಾಷ್ಟ ಮಾಡಲ್ಲ ನಮ್ ಜೋಡಿಗನ? ಹ್ಞೂನಪ್ಪ ಮಾಡ್ತೀನಿ, ಅದ್ದಂಗಿರ್ಲಿ. ಅಲ್ಲ ಉಮ್ಮ, ನಿಮ್ಮವ್ವ ಕಳ್ಕುಬ್ಸ ಮಾಡ್ತೀನಿ ಅಂತ ಓದಕ್ಕೆ 20 ಇಲ್ಲಲ್ಲ. ಯಾವಾಗ ಮಾಡುದು? ಅವೇ 3 ತುಂಬಿ ಓದು. 4 ತುಂಬಿಂದ ಮಾಡ್ತಾಳೆ ನಿಮ್ಮವ್ವ. ಅದೇ ಹಂಗಾಕೈತಿ ಯವ್ವ. ನಿಮ್ಮವ್ವಂದೊಂದು ಕತಿನ ಬ್ಯಾರೆ ಬಿಡು. ಅತ್ತೀರ ನಿನ್ನೆ ನಮ್ಮವ್ವ ಫೋನ್ ಹಚ್ಚಿದ್ಲರಿ. ಅಲ್ಲೆಲ್ಲ ತಯಾರಿ ಮಾಡ್ಯಾರಂತ್ರಿ ಅವರು. ಒಂದ್ 4-5 ಜನ ಮುತ್ತೈದೆಯರು ಬಂದು ನನಗ ಹುಡಿ ತುಂಬಿ ಆರತಿ ಮಾಡಿ ಬೈಕಿ ಬುತ್ತಿ ಮೊಸರು ಬುತ್ತಿ ಎಲ್ಲ ತಂದು ಕಳ್ಕುಬ್ಸ ಮಾಡ್ತೀವವ. ಆಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಾಗಿ ಮಾಡುನು ಅಂತ ದೊಡ್ಡ ಸೀಮಂತ ಅಂತ ಹೇಳಕ್ ಕುಂತಿದ್ಲು ರೀ. ಅಲ್ಲ ನೋಡ್ಲಾ ಮಗ, ನಿಮ್ಮ ಅತ್ತಿ ಕರ ಮತ್ ನೋಡ್ಲಾ. ನನ್ನ ಮುಂದೆ ಹೇಳ್ಬೇಕಾ ಇದೆಲ್ಲ? ನಿನ್ ಎಂತಿ ಮುಂದೆ ಹೇಳ್ಬೇಕಾ? ಅತ್ತಿ ನಾನ ನಿನ್ ಎಂತಿನ ಈ ಮನಿಗ? ಅಯ್ಯ ಅತ್ತಿಯರ ನೀವು ಹಂಗೆಲ್ಲ ಅನ್ಕೋಬೇಡ್ರಿ. ನಮ್ಮವ್ವ ಫೋನ್ ಹಚ್ತೀನಿ ಅಂದ್ಲಾ ರೀ. ಬೇವ ನಮ್ಮ ಅತ್ತಿಯರ್ ಮಕ್ಕಂಡಾರ, ಅವ್ರು ಎದ್ಮೇಲೆ ನಾ ಹೇಳ್ತಾನಿ. ನೀನು ಅವಾಗ ಫೋನ್ ಹಚ್ಚಂತಿ ಅಂತ ಹೇಳಿನ್ರಿ. ಈಗಿನ ಒಂದ್ ಅರ್ಧ ತಾಸ್ನಾಗ ಬರತ್ ನೋಡ್ರಿ ಫೋನ್. ಹಚ್ಚತೀನಿ ಅಂದಾಳನು. ಆತಗ. ಅಲ್ಲ ಬೈಕಿ ಬುತ್ತಿ ಒಟ್ಟು ಜಾಸ್ತಿ ತಗೊಂಬಾನು. ಓಣಿ ಎಲ್ಲಾರ್ಗು ಹಂಚ್ಬೇಕು ನೋಡ್. ಮತ್ತ ಬೈಕಿ ಬುತ್ತಿ ಅಂದ್ರ 4 ಜನ ಊಟಕ್ಕೆ ಕರಿಬೇಕು. ಮತ್ತ ಜಾಸ್ತಿ ತಗೊಂಬಾ ಅನ್ನವ. ಹ್ಞೂ ರೀ ಎತ್ತೀರ. ನಮ್ಮವ್ವ ಇಂಥದ್ದು ಎಲ್ಲ ಮಾಡಕ್ಕ ಎತ್ತಿದ ಕೈರಿ. ಏನ್ ಮಾಡ್ತಾಳ ಏನ್ ಬಿಡ್ತಾಳ? ಅದು ಹುಬ್ಬು ತೆರೆಸ್ಕೊಳ್ಳೋದು, ಅದು ತೆಲಿಗೆ ಬಣ್ಣ ಹಚ್ಕೊಳ್ಳೋದು, ಫೇರ್ ಲವ್ಲಿ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಇದ ನೋಡಿ ನಿಮ್ಮ ಒಂದು. ನನಗರ ಗೊತ್ತಿರಾದು. ನೀವು ನಾಷ್ಟ ಮಾಡ್ರಿ. ಹ್ಞೂ ರೀ ಎತ್ತೀರ. ಮಕ್ಕ ಅಯ್ಯ ನಾಷ್ಟ ಕುಂತೀರನು? ಅಯ್ಯ ಬಾರ ಯಾಕ ಸುದಕ್ಕ ಬಾ. ಅಲ್ಲ ದಿನ ಒಂದ್ ಅರ್ಧ ತಾಸು ಬಂದು ಹೋಗ್ರವ, ನಂಗೂ ಒತ್ ಕಳಿತೀಯ ಅಂದ್ರ ಬರಂಗಿಲ್ ಬಿಡು ನೀವರ. ಅಲ್ಲ ಯಾಕ ನಾವು ಬರ್ಬೇಕು ಅಂತಾನೆ ಇರ್ತೀವಿ. ಆದ್ರ ಕೆಲ್ಸಕ್ಕೆ ಹೋಗೋದು ಮತ್ತ ಹಂಗಿಂಗ್ ಇರ್ತಾವಲ್ವಾ ರಾಡಿ, ಅದಕ್ಕೆ ಬರಕಾಗಂಗಿಲ್ಲ. ಇವತ್ತು ಹಂಗ ಖಾಲಿ ಕುಂತಿದ್ಯಾ, ಹಂಗ ಉಮ್ಮಕ್ಕನ್ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋನ್ ಬಾರ ಅಂತ ಜೈ ಬಂದ್ಲ. ಅದಕ್ಕೆ ನಾನು ಬಂದ್ಬಿಟ್ನೆವ. ಇವತ್ತು ಕರೆಂಟ್ ಒಂದು ಹೋಗ್ಯಾವಲ್ಲ, ಅದಕ್ಕೆ ನೀರು ಬಿಟ್ಟಿಲ್ಲ. ವಾಗೇನ ಬಾಂಡೆ ಹಂಗ ಕುಂತವು. ಅದಕ್ಕೆ ನಿನ್ ಕಡೆ ಕೂತು ಮಾತಾಡೋನು ಅಂತ ಬಂದ್ವಿ. ಏ ಬರ್ರಿ ವಾ ಕುಂದ್ರ ಬರ್ರಿ. ನಮ್ಮ ಉಮ್ಮಗನು ಹೊಟ್ಟೆ ಪಾಸ್ ಆಕೈತಿ. ಕುಂದ್ರ ಬರ್ರಿ, ನಿಮ್ಗೂ ಒಂದ್ 2 ದಾಸ್ ಹಾಕೊಂಬರ್ತಾನೆ. ಓ ಅಮ್ಮ ಬ್ಯಾಡ್ಬೇ, ಬೇಕಂದ್ರೆ ಹೋಗು ಮುಂದೆ ಕೇಳ್ತವಿ, ಬೇಕಂದ್ರೆ ಹಾಕೊಡು ಅಂತ. ಈಗ ಸದ್ಯಕ್ಕೆ ಬೇಡ. ನಾನು ಹಿಂಗ ನಾಷ್ಟ ಮಾಡಿದ್ನಿ. ನೀ ರೊಟ್ಟಿ ಉಳಿದು ಬಿಟ್ಟಿದ್ವು. ಅವ ರೊಟ್ಟಿ ಒಟ್ಟು ಸಾರು ಹಾಕೊಂಡು ಊಟ ಮಾಡಿ ಸುದಿ ಮನೆ ಕಡೆ ಬನ್ನಿ. ಆಕೇನೋ ಉಪ್ಪಿಟ್ಟು ಮಾಡಿದ್ಲ ಅಂತ, ಆಕೇನು ಗಂಗಾ ಹೊಡೆದು ಬಂದ. ಈಗ ಬ್ಯಾಡ ಹಂಗಂದ್ರೆ ನಾನು ನಾಷ್ಟ ಮಾಡ್ಲಾವ? ನೀ ಮಾಡೋಗ್ಬೇ. ಚಲೋ ಆಗ್ಯಾವ ದಾಸಿ. ಅಕ್ಕರ ತಿನ್ಬೇಕಿಲ್ರಿ? ಅಯ್ಯ ಇಲ್ಲ ಏನ ಹೊಟ್ಟೆ ತುಂಬೈತಿ. ಇನ್ನ ಒಂದ್ 4 ದಿನದಾಗ ನಮ್ಮ ಉಮಾಂದು ಕಳ್ಕುಬಸ್ ಐತ್ರಿ. ನಮ್ಮ ಅತ್ತಿಯರ್ ಮಾಡಕ್ ಕುಂತಾರು. ಮತ್ತೆ ಬರ್ರಿ ಎಲ್ಲಾರು, ಈಗ ಹೇಳಿವ ನೋಡ್ರಿ. ಹೌದೇನೋ ಮಕ್ಕ ಹೇಳೇ ಇಲ್ಲಲ್ಲ. ಅಯ್ಯ ನಂಗೂ ಗೊತ್ತಿದ್ದಿದ್ದಿಲ್ಲ. ಅಯ್ಯವ ನಿನ್ನೆ ಆಗ್ಯಾವ ಇವೆಲ್ಲ ಮಾತು. ಗೊತ್ತಿದ್ದಿದ್ರೆ ಹೇಳಂಗಿಲ್ಲೇನು? ನಮ್ಮವ್ವ 2 ದಿನ ಮುಂಚೆಕ ಬರ್ತಾಳಂತ. ಮತ್ತೆ ಇಲ್ಲಿ ಮಾಡೋರು ಬೇಕಲ್ವಾ. ನಂಗೂ ಏನಾತ ಗಟ್ಟಲ್ದಾಗ ಸಿಕ್ಕೊಂಡಂಗಾತ್ ನೋಡು. ಅದ ನನ್ನ ಕಾಲು ಒಂದು ಬಾತ ಕುಂತಾವ. ಅದಕ್ಕೆ ನಮ್ಮವ್ವ ಬರಾಕುಂತ ಒಂದ್ 2 ದಿನ ಮುಂಚೆಕ. ಅಲ್ಲ ಏನಾರ ಬೈಸಿದ್ರ ತರಸ್ಕೊಂಡ್ ತಿನ್ನು. ಏನ ಬೈಕಿ ಆದ್ರ ತಿನ್ಲಿಲ್ಲ ಅಂದ್ರ, ಇಲ್ಲಾಂದ್ರ ಬೈಸಿದ್ದು ಹೊಟ್ಟೆ ತುಂಬ ತಿನ್ಲಿಲ್ಲ ಅಂದ್ರ ಏನ ಕಾಲು ಬಾತಾವ ಅಂತ ಹೇಳ್ತಿದ್ರವ ನಮ್ಮ ಕಾಲ್ದಾಗ. ನಾವು ಹೊಟ್ಟಿಲಿದ್ದಾಗ ನೋಡ್ ಏನಾರ ಬೈಸಿದ್ರ ತರ್ಸ್ಕೊಂಡ್ ತಿಂದ್ಬಿಡು. 3 ಎಕರೆ ಐಕಿ ಜಿಲೇಬಿ ತಿಂತಾನಿ ಅಂದಾಳ. ಈಗ ಹೋಗಿ ತಗೊಂಬಂದ್ ಕೊಡ್ತೀನಿ. ಹೌದೇನ? ಜಿಲೇಬಿ ತಿನ್ನಂಗಾಗೈತನ?
ಹ್ಞೂ ಏಕ ಜಿಲೇಬಿ ತಿನ್ನಂಗ ಆಗ್ಬಿಟ್ಟೈತೆ ನೋಡು. ಆ ತಗೋರ ಉಮಾ ನಾನು ಹೋಗಿ ಬರ್ತಾನೆ. ಅಲ್ಲ ಕೇಳಿದ್ದೆಲ್ಲ ಗಂಡು ಕೊಡ್ತಾನ, ನೀನೇನ್ ಮಾಡ್ತೀಯ ಏನ ತರಸ್ಕೊಂಡ್ ತಿನ್ಬೇಕಿಲ್ಲ. ಅಯ್ಯೋ ಇಲ್ಲಿ ಬಿಡ, ನಮ್ಮ ಅತ್ತಿ ಅದು ತಿನ್ಬೇಡ ಇದು ತಿನ್ಬೇಡ ಹೆಣ್ಣಾಗುತ್ತಾ ಗಂಡಾಗುತ್ತಾ ಅಂದು ತಲೆ ತಿಂತಾಳಲ್ಲ, ಅದಕ್ಕೆ ನಂಗೆ ಏನು ಕೇಳ್ಬೇಕು ಏನು ಕೇಳಬಾರ್ದು ಗೊತ್ತಾಗ್ವಲ್ದು. ಅಲ್ಲ ಉಮಕ್ಕ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಲ್ಲ ಇವ ನೀನು ಹೊಟ್ಟಿಲಿದ್ದಾಕಿ ಆಮೇಲೆ ಹೆರಿಗೆ ತ್ರಾಸಾದ್ರೆ ಏನು ಮಾಡ್ತಿ? ಚೊಚ್ಚಲು ಹೆರಿಗೆ ಏನೇನು ಬೈಕಿ ಅಕ್ಕವು ಎಲ್ಲ ತಿನ್ಬೇಕು, ಇಲ್ಲಾಂದ್ರೆ ತ್ರಾಸ ಆಕತಿ. ಕೆಲವೊಮ್ಮೆರ ಹೆರಿಗಿನ ಆಗಂಗಿಲ್ವಾ. ಆಮೇಲೆ ನೋಡು ನಿನ್ನ ಜೀವಕ್ಕೆ ತ್ರಾಸ ಆದ್ರೆ ಯಾರು ಬರ್ತಾರ? ನಿಮ್ಮ ಅತ್ತಿ ಬರ್ತಾಳನು? ಹೆಣ್ಣಂತ ಗಂಡಂತ ನೀವು ಒಟ್ಟು ಆರಾಮಾಗಿರ್ಬೇಕು, ಅದ್ರ ಬಗ್ಗೆ ಕಾಳಜಿ ಕೊಡಯ್ಯವ. ಅಂದ್ರೂ ನಿಮ್ಮತ್ತಿ ಹೆಣ್ಣ ಬೇಕು ಗಂಡ ಬೇಕು ಅಂತ ಹೇಳಬಾರ್ದು. ನೀನು ಹೇಳಿ ನಿಮ್ಮತ್ತಿಗ ಯಾವುದೋ ಒಂದು ಆಗತ್ತೆ ಬಿಡ್ರಿ ಅಂದು ನೀನು ಅಂದಂಗೆಲ್ಲ ಅನಿಸ್ಕೊಂತೀವ, ಅದಕ್ಕೆ ಅವರು ಹಂಗೆ ಮಾಡ್ತಾರ. ಇಲ್ಲ ಜಯಕ್ಕ, ನಮ್ಮತ್ತಿ ಭಾಳ ಚಲೋ ಅದಾಳ, ನನ್ನ ಮೇಲೆ ಭಾಳ ಜೀವ ಅದಾಳ ನಮ್ಮತ್ತಿ. ಅಲ್ಲ ನಿಮ್ಮತ್ತಿ ಭಾಳ ಜೀವ ಅದಾಳ ಬಿಡು, ನಿನ್ನ ಮೇಲೆ ಯಾರಿಲ್ಲ ಅಂದ್ರು ನಾನೇನಾರ ಇಲ್ಲ ಅನ್ನಕೊಂತೀನೇನು? ನಿನ್ನ ಬೈಕ್ ಏನದವು ಅವನ್ನ ಈಡೇರಿಸ್ಕರವ ಅನ್ನಕೊಂತಾನಿ. ಇವಾಗ ಹೋಗ್ಲಿ ಬಿಡಯ್ಯವ, ಮತ್ತೆ ನಾನು ಒಂದು ಹೇಳ್ಬೇಕು ನೀವಂತ ತಿಳ್ಕೊಬೇಕು, ಆಮೇಲೆ ನಿನಗೆ ಜಗಳ ಯಾಕ? ಬ್ಯಾಡವಾ ಬ್ಯಾಡ, ನಾನು ಏನಾರ ಮಾಡ್ಕೊಂತ ಅನ್ಕೊಡ್ಲನು ತಿನ್ನಕ? ಅಯ್ಯೋ ಬ್ಯಾಡ ಬಿಡ ಯಾಕ, ಬ್ಯಾಡ ಅನ್ನಂಗ. ಬುತ್ತಿ ರೊಟ್ಟಿ ಇದು ಮೊಸರು ಬುತ್ತಿ ಊಟ ಎಲ್ಲರಿಗೂ ಹಂಚಾಕ ನೀನು ರೇಷ್ಮಕ್ಕ ಸುಧಕ್ಕ ಬರಾಕ ಬೇಕು ನೋಡುವ. ಅಯ್ಯ ನಾವು ಬರ್ಲಾರ್ದಂಗೆ ಯಾರು ಬರ್ತಾರ? ಬರ್ತೀವಿ ತಗರ ಯಾಕ? ಬಂದು ಮುಂದೆ ನಿಂತು ಎಲ್ಲ ಮಾಡ್ಕೊಟ್ಟು ಹೋಗ್ತೀವಿ ಆಯ್ತಾ? ನೀವು ಒಟ್ಟು ಖುಷಿಯಾಗಿರೋ. ಬರ್ರಿ ಆತ್ ತಗೋರ ಯಾಕ ಉಮಕ್ಕ, ನಾವು ಮತ್ತೆ ಬರ್ತೀವಿ. ಅನ್ನಂಗ ಇವತ್ತು ರೇಣಕ್ಕನ ಮನೆಗೆ ಹೋಗೋದೈತಿ. ಜೋಳ ಗಿಳ ಹಾಸನ್ ಮಾಡುವಿದ್ರೆ ಹೇಳುವ ಅಂತ ಹೇಳಿದ್ವ್ಯಾ, ಆಕೇನು ಹೇಳೇ ಇಲ್ಲ, ಇನ್ನೊಮ್ಮೆ ಕೇಳ್ಕೊಂಬರ್ತೀವಿ. ಮತ್ತೆ ನಮಗೂ ಖರ್ಚಿಗೆ ರೊಕ್ಕ ಬೇಕಲ್ವಾ? ಆತ್ ತಗೋರಿ, ಹೋಗಿ ಬರ್ರಿ. ಈಗ ನಮ್ಮ ಶಂಕ್ರುಗ್ ಲಗುನ ಬಾ ಅಂದಿನಿ, ಇನ್ನ ಯಾಕೆ ಬಂದಿಲ್ಲ ಏನ? ನಾನು ಮುಂದೆ ಹೋಗಿ ನೋಡ್ಕೊಂಬರ್ಲೇನು? ಬರಕುಂತಾಳ ಏನಿಲ್ಲ ಅಂದು ಸುಮ್ಕ ಕೆಲಸ ಮಾಡ್ಕೊಂಡು 190 ಹೊಡ್ಕೊಂಡು ಮನೆಗೆ ಹೋಗಿ ಮಕ್ಕಂಡ್ರೆ ಆಗ್ತೈತಿ. ಅಲ್ಲ 90 ಹೊಡ್ಯಾಕ ರೊಕ್ಕ ಎಲ್ಲದವು? ಆಕೆ 300 ರೂಪಾಯಿ ಕೊಡ್ತೀನಿ ಅಂದಿದ್ದಕ್ಕೆ ದಾರಿ ನೋಡಕ್ಕಂತ ನಾನು ಬರವಳಕ್ಕ. ಏಟೊತ್ತು ಮಾಡ್ತಾಳ ಮಾಡವಳಕ್ಕ. ಅಯ್ಯ ದೇವ್ರಿ, ಇತ್ತ ಕಡೆಯಿಂದ ಬರಕುಂತಾಳ ನನ್ನ ಶಂಕ್ರು. ಏ ಬಾರ ಶಂಕ್ರು. ಬರಕುಂತೀನಿ ತಡಿ. ಅಲ್ಲ ಶಂಕ್ರು, ಲಗುನ ಬರ್ತೀನಿ ಅಂದು ಈಟೊತ್ತು ಮಾಡ್ದಿಲ್ಲ ಎದಕ್ಕ? ಅಯ್ಯೋ ನಮ್ಮ ಅಕ್ಕದಾಳಲ್ಲ ಅಡ್ಡ ಶನಿ ಕುಂತ ಬಿಟ್ಟಿರ್ತಾಳೆ, ಯಾವಾಗ ನೋಡಿದ್ರು ಬಾಗಲ್ದಾಗನ ಎಲ್ಲೊಂಟಿಲೆ ಸಂಕ್ರು ಎಲ್ಲೊಂಟಿಲೆ ಸಂಕ್ರು, ಎದಕ್ಕೊಂಟಿಲೆ ಸಂಕ್ರು ಎದಕ್ಕೊಂಟಿಲೆ ಸಂಕ್ರು, ದಿನ ಎದ್ದು ಹೊಲಕ್ಕೆ ಯಾಕೆ ಹೊಕ್ಕಿ ಅಂತ ಗಂಟು ಬಿದ್ದುಬಿಟ್ಟ. ಆಕೀಗ ಹಂಗ ಹಿಂಗ ಮಾಡಿ ಸುಳಿ ಹೇಳಿ ರಮ್ಮಸಿ ಬರ ಮಠ ಇಟ್ಟೋತಾತ. ಅಲ್ಲ ಶಂಕ್ರು, ನನ್ನ ಸಂಬಂಧ ನೀನು ಅದು ಏಟ್ ಕಷ್ಟಪಡ್ತೀಯ? ಭಾಳ ಕಷ್ಟ ಆಗ ಕುಂತತೆ ನನ್ನಿಂದ. ಇಲ್ಲ ರಾಮು, ಹಂಗೇನಿಲ್ಲ, ನೀ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ. ನಾನು ನಿನ್ ಕೂಟ ಮಾತಾಡ್ದಾಗೆಲ್ಲ ನಂಗೆ ಭಾಳ ಖುಷಿ ಆಕೈತಿ, ಅದಕ್ಕೆ ಬರ್ತೇನೆ ನಾನು ನಿನ್ ಸಂಬಂಧ ರೊಕ್ಕ ತಂದನಿ. ನೀನು 10-20 ರೂಪಾಯಿ ಎಲ್ಲ ಇಟ್ಕೊಂಡು ಓಡಾಡ್ಬೇಡ. 10-20 ರೂಪಾಯಿದಾಗ ಏನು ಬರಕಿಲ್ಲ. ನಾನು 300 ರೂಪಾಯಿ ಕೊಡ್ತೀನಿ ಅಂದಿದ್ನಲ್ಲ, ತಂದನಿ 500 ರೂಪಾಯಿ ತಗ. ಏನು ಬೇಕದು ತಿಂದು ಆರಾಮಾಗಿರು. ಏನು ರಾಮು, ಲಡ್ಡು ಬಂದು ಬಾಯಿಗೆ ಬಿತ್ತ? ಬೀಳಾಕ್ ಕುಂತತಿ, ಇನ್ನ ಬಿದ್ದಿಲ್ಲ. ಏ ರಾಮು, ಏನು ಅತ್ತ ಕಡೆ ತಿರ್ಕೊಂಡು ಮಾತಾಡಕುಂತಿ? ಏನಾತ? ಅದು ಏನಿಲ್ಲ, ಸುಮ್ಕ ನೀನು ನನ್ನಿಂದ ಕಷ್ಟ ಪಡಕ್ ಕುಂತೀಯನ ಅನ್ಕೊಳಕ್ ಕುಂತಿದ್ನಿ ಅಷ್ಟ. ಅಲ್ಲ ಊಟ ಎಲ್ಲ ಮಾಡಿ ಇಲ್ಲ? ಊಟ ಅದ ಕಡಕ್ ರೊಟ್ಟಿ ಉಳ್ಳಾಗಡ್ಡಿ ಮತ್ತ ಒಟ್ಟು ಖಾರ ಎಣ್ಣೆ ಕಲಸ್ಕೊಂಡ್ ತಿಂದನಿ. ಏನ್ ಮಾಡ್ಬೇಕು? ನಾನು ಎಂಟಿ ಚಂದಾಗಿ ಅಡ್ಗಿ ಮಾಡಿ ಹಾಕಂಗಿಲ್ಲ, ನಾ ದುಡ್ದು ತಂದು ಹಾಕಿದ್ರು ಮಾಡಂಗಿಲ್ಲ. ನೋಡಿ ಏನ್ ಮಾಡ್ಬೇಕು? ಈಗ ನಾನು 500 ರೂಪಾಯಿ ಕೊಡ್ತೀನಲ್ಲ, ಅದು ತಗೊಂಡು ಮಲ್ಲಿಕನ ಅಂಗಡಿಗೆ ಹೋಗು, ದಾಸಿ ಪೂರಿ ಇಡ್ಲಿ ಎಲ್ಲ ತಿನ್ನು. ರಾಮಣ್ಣ, ಏನಿದು ಲಡ್ಡು ಬಂದು ಬಂದು ಬಾಯಿಗೆ ಬೀಳ್ತಾ ಇದೆ? ಹೌದು ದೇವದಾಸ, ಹೌದು, ಲಡ್ಡು ಬಂದು ಬಾಯಿಗೆ ಬಿದ್ದಿದೆ. ಈಗ ನೀನು ಹೋಗು, ತಲೆ ತಿನ್ನಬೇಡ. ಅಲ್ಲ ಶಂಕ್ರು, ನೀನು ನನ್ನ ಸಂಬಂಧ ಅದು ಏಟ್ ಕಷ್ಟಪಟ್ಟು ಬಂದಿ, ನಾನು ನಿನ್ನ ಸಂಬಂಧ ಒಂದು ಸರ್ಪ್ರೈಜ್ ತಂದಿನಿ. ಸರ್ಪ್ರೈಜ್ ಸರ್ಪ್ರೈಜ್ ನನಗ? ಇವನವಲಿ ನನ್ನ ಗಂಡ ಒಂದಿನಾನು ನನಗ ಸರ್ಪ್ರೈಜ್ ಕೊಟ್ಟಿದ್ದಿಲ್ಲ. ನಮ್ಮ ಅಕ್ಕಗ ನಮ್ಮ ಮಾವನು ಒಂದಿನಾನು ಸರ್ಪ್ರೈಜ್ ಕೊಟ್ಟಿಲ್ಲ. ಇವನವಲಿ ಸರ್ಪ್ರೈಜು ನಂಗ ಯಾವಾಗರ ನೀ ಸರ್ಪ್ರೈಜ್ ಕೊಟ್ಟಿಯ ಅನ್ಕೊಂಡ್ಬಿಟ್ಟಿನಿ. ಏಕೊಡ ಸರ್ಪ್ರೈಜು. ಇಲ್ಲ ನಿಂದ್ರ ಬರ್ತೀನಿ, ಇಲ್ಲೇ ಇಟ್ಟನಿ, ನಿಂಗೊಮ್ಮೆಡ್ಗೆ ಕೊಡ್ಬೇಕು ಸರ್ಪ್ರೈಜು ಅಂದು ಇಲ್ಲೇ ಇಟ್ಟಿನ ತಡಿ, ಬನ್ನಿ. ಇವನವಲಿ ನಮ್ಮ ರಾಮುಗ ನಾನಂದ್ರ ಅದೆಷ್ಟು ಪ್ರೀತಿ, ನನ್ನ ಸಂಬಂಧ ಸರ್ಪ್ರೈಜ್ ಗಿಫ್ಟ್ ತಂದಾನ. ಇದ ಸರ್ಪ್ರೈಜ್ ಸೀರೆ. ನನ್ನ ಕಡೆ ಅಷ್ಟು ರೊಕ್ಕ ಇರಂಗಿಲ್ಲಲ್ಲ, ನನ್ನ ಕಡೆ ಇದ್ದಷ್ಟು ಕೂಡಿಟ್ಟಿದ್ ರೊಕ್ಕಲೇ ಇದು ಒಂದು ಸೀರೆ ತಂದಾನಿ. ಇನ್ನೊಮ್ಮೆ ಬೇಕಂದ್ರೆ ಚಲೋ ಸೀರೆ ತರ್ತೀನಿ, ಒಟ್ಟು ಅಡ್ಜಸ್ಟ್ ಮಾಡ್ಕರ. ಅಲ್ಲ ನಿನ್ನೆರ ಕೇಳಿದ್ದೆಲ್ಲ ನಿನಗೆ ಯಾವ ಕಲರ್ ಇಷ್ಟ ಅಂದ, ಅವಾಗ್ಲೇ ಹೋಗಿ ಸೀರೆ ತಂದಿಯೇ, ಅದು ನನಗೋಸ್ಕರ. ನಂಗರ ಬಹಳ ಖುಷಿ ಆತ ರಾಮು. ಖುಷಿ ಆಯ್ತು ಖರೇನೋ. ನಾನೆಲ್ಲಿ ನಿನಗಿದು ಸೀರೆ ಇಷ್ಟ ಆಗುತ್ತಾ ಏನಿಲ್ಲ ಅನ್ಕೊಂಡ್ಬಿಟ್ಟಿದ್ನಿ. ಒಟ್ಟು ನೀನು ಖುಷಿಯಾಗಿರ್ಬೇಕಷ್ಟ ನನಗೆ ಬೇಕಾಗಿರೋದು, ಮತ್ತೇನೇನು ಬೇಡ.
ಹೌದು ರಾಮು, ಹಿಂಗ್ ಕೇಳ್ತೀನಿ ಅಂತ ಏನೋ ಬೇಸರ ಮಾಡ್ಕೊಬೇಡ. ಅಲ್ಲ ಸೀರೆ ಹಿಂಗ ತಂದಿಯಲ್ಲ, ಇದಕ್ಕೊಂದು ಕವರ್, ಇದಕ್ಕೊಂದು ರಟ್ಟಿನ ಡಬ್ಬಿ, ಗಳಿಗೆ ಏನು ಇಲ್ಲಲ್ಲ, ಗಳಿಗೆಲ್ಲ ಬಿಚ್ಚಿಬಿಟ್ಟತಿ. ಅಲ್ಲ ಇದು ಹೆಂಗ್ ತಂದಿ ನೀನು? ಹಳೆ ಸೀರೆ ಏನಾರ ಕೊಟ್ಗಿಟ್ಟಾರೆ ನಿನಗ? ಏನ ಸಂಕ್ರು ನೀನು ಹಿಂಗನ್ನ ಕುಂತಿ? ನಾನ್ ನಿನಗೋಸ್ಕರ ಪ್ಯಾಟಿಗೆ ಹೋಗಿ 3-4 ಅಂಗಡಿ ಅಡ್ಡಾಡಿ ಪ್ರೀತಿಯಿಂದ ಸೀರೆ ತಂದು ತಗೋ ಅಂತ ಕೈಯಾಗ ಕೊಟ್ರು ನೀನ್ ನನ್ನ ಮೇಲೆ ಅನುಮಾನ ಪಡಕ್ ಕುಂತೀಯ ಹಳೆ ಸೀರೆ ಅಂದು. ಅಯ್ಯೋ ದೇವ್ರಿ, ನಾನು ಹಂಗ ಅನ್ಲಿಲ್ಲ ರಾಮು, ನೀ ಹಂಗಿಲ್ಲ ಅನ್ಕಬೇಡ. ನಂಗ ಸೀರೆ ಭಾಳ ಇಷ್ಟ ಆತು. ಅಂದ್ರ ರಟ್ಟಿನ ಡಬ್ಬಿ ಎಲ್ಲ ಹಾಕೊಡ್ತಾರಲ್ಲ ಹಂಗ ತಂದಿಯಲ್ಲ ಅಂತ ಕೇಳಿನಿ. ನಿನಗ್ ಬ್ಯಾಸರ ಮಾಡ್ಕೊಬೇಡ. ಸಾರಿ, ಅದು ಸೀರೆ ಚಲೋ ಐತೇನಿಲ್ಲ ಅಂತ ಒಳಗೆಲ್ಲ ನೋಡ್ಬೇಕು ಒಂದು ಗಳಿಗೆ ಬಿಚ್ಚಿ ನೋಡಕ್ ಕುಂತಿದ್ನಿ. ಇಲ್ಲೇ ಬಂದಿಂದೆ. ನೀನು ಹಿಂಗೆಲ್ಲ ಅನ್ಕೊಂತೀಯ ನಂಗೆ ಗೊತ್ತಿದ್ದಿಲ್ಲ. ತಡಿ ರಟ್ಟಿನ ಡಬ್ಬಿ ಇತ್ತಾಗ ಹಾಕಿನ್ ತರ್ತೀನಿ. ಅಯ್ಯೋ ದೇವ್ರಿ, ನೀನ್ ಬ್ಯಾಸರ ಮಾಡ್ಕೋಬೇಡ ರಾಮು, ನಂಗೆ ಗೊತ್ತೈತಿ ನೀನು ಹಂಗೆಲ್ಲ ಸುಳ್ಳು ಪಳ್ಳು ಮಾತಾಡಂಗಿಲ್ಲ ಅಂತ ನಂಗೆ ಗೊತ್ತು. ನಾಳೆ ಇದ ಸೀರೆನ ಉಟ್ಕೊಂಡ್ ಬರ್ತೀನಿ, ಆಯ್ತಾ? ಖುಷಿ ಆತಿಲ್ಲೋ? ಈಗ ಓಟ್ ಖುಷಿಯಾಗ ಕುಂತತಿ. ಅದು ಅದು ಏನದು? ಅದು ಅದು ಅಲ್ಲ ಬ್ಯಾಗ್ ಅಲ್ಲೇ ಐತಿ. ನೀನು ವಾ ರೊಕ್ಕ ಕೊಡ್ತೀನಿ ಅಂದಿದ್ನಲ್ಲ, ತಡಿ ತಗರ ರಾಮು ರೊಕ್ಕ. 500 ರೂಪಾಯಿ ನೋಡಿದು, ಒಟ್ಟ ಖರ್ಚು ಮಾಡಿದ್ದಿಲ್ಲ ನಾನು ನಿನಗಂತಂದನಿ. ತಗೋ. ಇದು ಸೀರೆ ಬ್ಯಾಗ್ನಾಗ ಇಟ್ಕ. ನಿಮ್ಮ ಅಕ್ಕಗೆಲ್ಲ ತೋರಿಸ್ಬೇಡ, ಉಟ್ಕೊಂಡ್ ಬಿಡ್ತಾರ ನೋಡು. ಹೊಸ ಕ್ವಾಲಿಟಿ ಸೀರೆ ಪ್ಯಾಸನ್ಯಾಗ ಬಂದತಂತಿದ್ವು, ಅದಕ್ಕೆ ತಂದನಿ ಇಟ್ಕ. ನಾನೆಲ್ಲ ಬ್ಯಾಗ್ನಾಗ ಇಟ್ಕೊಂಡಿನಿ. ನೀನು ಸಾರಿ ನಾಷ್ಟ ಮಾಡ್ಕೊಂಡು ಬಂದ್ ಕೆಲಸ ಮಾಡು ಹೊಲ್ದಾಗ. ಏನು ಬರ್ಲ ರಾಮು? ಬಾಯ್. ಬಾಯ್. ಬರ್ತೀನಿ. ಬಾ. ಯಾರದು ಹೊಲ್ದಾಗ? ಇವನವಲಿ ಯಾರ ಬಂದ್ರ ನಾ ಹೋಗ್ತೀನಿ. ಅಂತೂ ಇಂತೂ 500 ರೂಪಾಯಿ ಖಳಕ್ಕ ನೋಟ್ ಸಿಕ್ತು. ಹಳೆ ಸೀರೆ ಕೊಟ್ಟು ಹೊಸ ನೋಟ್, ಹೊಸ 500 ರೂಪಾಯಿ ನೋಟ್. ಈ ಸಂಕ್ರಿ ನೋಡಕ್ಕೂ ಚಂದದಳ, ಈಡು ರೊಕ್ಕನೂ ಐತಿ. ನಾನೇ ರಾಜಕುಮಾರ.